ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರೆಲ್ಲರೂ? ತುಂಬ ಸಮಯದ ನಂತರ ವ್ಲಾಗನ್ನು ಹಾಕ್ತಾ ಇದ್ದೀನಿ. ನಿಮಗೆ ನನ್ನ ವಾಯ್ಸ್ ಕೇಳಿದ್ರೇ ಗೊತ್ತಾಗಿರ್ಬೋದು ನಾನು ಯಾವ ರೀಸನ್ಗೋಸ್ಕರ ವ್ಲಾಗನ್ನು ಮಾಡ್ತಾ ಇರಲಿಲ್ಲ ಅಂಥೇಳಿ. ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಸಮಯ ಆಯಿತು. ಇವಾಗ ವಾಯ್ಸ್ ಚೇಂಜ್ ಆಗಿ ಈ ವೆದರಿಗೆ ಫುಲ್ ನಮಗೆ ಜ್ವರ, ಶೀತ, ಕೆಮ್ಮು ಈ ರೀತಿ ನಮಗೆ ಹೆಲ್ತ್ ಇಶ್ಯೂಸ್ ಬಂದಿರೋದ್ರಿಂದ ಇನ್ನೂ ಸಹ ನಂದು ಸ್ಪೆಷಲಿ ವಾಯ್ಸ್ ಸರಿಯಾಗಲಿಲ್ಲ. ಹಾಗಾಗಿ ಇನ್ನಿಷ್ಟು ದಿನ ನಾನು ಡಿಲೇ ಮಾಡೋದು ಅಂತ ಹೇಳಿ ಇವಾಗ ಸ್ವಲ್ಪ ಟ್ರೈ ಮಾಡಿಬಿಟ್ಟು ಬ್ಲಾಗನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ವಿ ಈ ಸಮಯದಲ್ಲಿ. ಹಾಗೆ ಇನ್ನು ಮುಂದಕ್ಕೆ ವ್ಲಾಗಿಂಗನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ತುಂಬ ಒಂದು ವಿಶೇಷತೆ ಇದೆ ಈ ವ್ಲಾಗಲ್ಲಿ. ಆದರೆ ನಾನು ಈ ವ್ಲಾಗನ್ನು ಶೂಟ್ ಮಾಡಿ ಸ್ವಲ್ಪ ಸಮಯ ಆಗಿದ್ದೆ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಳೆ ವ್ಲಾಗನ್ನೇ ಹಾಕ್ತಿದ್ದೇನೆ ನಾನು. ಯಾಕಂತ ಹೇಳಿದರೆ ನಾನು ಇದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದೆ, ಆದರೆ ವಾಯ್ಸ್ ಓವರ್ ಕೊಡಲಿಕ್ಕೆ ನನ್ನಿಂದ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಡಿಲೇ ಮಾಡಿದೆ. ಇವನ್ ನಾನು ಕ್ರಿಸ್ಮಸ್ ಟೈಮಲ್ಲೆಲ್ಲ ತುಂಬ ಫಂಕ್ಷನ್ಸ್ ಎಲ್ಲ ಇರುತ್ತಲ್ವ, ಸೊ ಆ ಸಮಯದಲ್ಲಿ ಸಹ ನನಗೆ ಫಂಕ್ಷನ್ಸ್ ಆಗಿರ್ಬೋದು, ಕ್ರಿಸ್ಮಸ್ ತಯಾರಿ, ಹಾಗೆಯೇ ಕ್ರಿಸ್ಮಸ್ ಇದ್ದು ತಿಂಡಿ ಮಾಡುವಂಥ ತಯಾರಿ, ಇದರಲ್ಲೆಲ್ಲ ನಾನು ಬ್ಯುಸಿ ಆಗಿಬಿಟ್ಟೆ. ಹಾಗೆ ಸ್ವಲ್ಪ ಲೆಂತಿ ಆಗಿರೋ ವೀಡಿಯೋಸನ್ನು ನಾವು ಎಡಿಟ್ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ವಾಯ್ಸ್ ಓವರ್ ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಇದಕ್ಕೆಲ್ಲ. ಆದರೆ ರೀಲ್ಸ್ ಎಲ್ಲ ನಮಗೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ನನಗೆ ಸ್ಪೆಷಲಿ. ಹಾಗಾಗಿ ಇದನ್ನು ಸ್ವಲ್ಪ ಅಲ್ಲೇ ಪೆಂಡಿಂಗ್ ಇಟ್ಟೆ ನಾನು. ಯಾಕಂತ ಹೇಳಿದರೆ ನನಗೆ ಒಂದು ಟೈಪ್ ಆಗುತ್ತೆ ವಾಯ್ಸ್ ಓವರ್ ಕೊಡುವಂಥ ಸಮಯದಲ್ಲಿ, ಸ್ವಲ್ಪ ವಾಯ್ಸ್ ಚೇಂಜ್ ಆಗಿ ಕೇಳಿಸ್ಬಿಟ್ರೆ. ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸನ್ನು. ಇವತ್ತಿನ ದಿನ ನಾನು ರೆಗ್ಯುಲರ್ ಆಗಿ ಅಂತ ಹೇಳಿದರೆ 4 ಗಂಟೆಗೆ ಎದ್ದೇಳ್ಬಿಟ್ಟು ನಾವು ಪತಂಜಲಿ ಯೋಗ ಏನು ಶಿಬಿರ ಏನಿದೆ ನೋಡಿ, ಅದಕ್ಕೆ ನಾವು ಹೋಗ್ತಾ ಇದ್ವಿ ಅಲ್ವಾ, ಸೊ ಆ ಸಮಯದ ವ್ಲಾಗ್ ಇದು. ಹಾಗೆ ಅದೇ ರೀತಿ ನಾವು ಇವತ್ತು ಕೂಡ ಯೋಗಕ್ಕೆ ಹೊರಡ್ತಾ ಇದ್ದೀವಿ. ನಮಗೆ ನಿನ್ನೆಷ್ಟಕ್ಕೆ ಈ ಒಂದು ಯೋಗದಿಂದ ಟಿ ಶರ್ಟ್ ಸಿಕ್ಕಿತ್ತು, ಹಾಗಾಗಿ ಅದನ್ನು ನಮಗೆ ಹಾಕ್ಕೊಂಡು ಇವತ್ತಿನಿಂದ ಯೋಗ ಕ್ಲಾಸಿಗೆ ಬರಲಿಕ್ಕೆ ಹೇಳಿದರು. ಇದಾದ ನಂತರ ನಾನು ಸ್ವಲ್ಪ ದಿನವೇ ಹೋಗಿದ್ದೀನಿ ಕಾಣಬೇಕು. ನಂತರ ನನಗೆ ಫುಲ್ ಹೆಲ್ತ್ ಹಾಳಾಗಿತ್ತು, ಹಾಗಾಗಿ ನಾನು ನಂತರ ಸ್ಟಾಪ್ ಮಾಡಿದೆ. ಯಾಕಂತ ಹೇಳಿದರೆ ಬೆಳಗ್ಗಿನ ಹೊತ್ತು ತುಂಬ ಮಿಸ್ಟ್ ಇರುತ್ತೆ, ಹಾಗೆ ತುಂಬ ಚಳಿ ಇರೋದರಿಂದ ಈ ಸಮಯದಲ್ಲಿ ತುಂಬ ಚಳಿ ಇತ್ತು. ಹಾಗಾಗಿ ನನಗೆ ತುಂಬ ಇಷ್ಟ ವೆದರಿಗೆಲ್ಲ ಹೋಗಲಿಕ್ಕೆ. ಆದರೆ ನಮಗೆ ಹುಷಾರಿಲ್ಲದಂಥ ಸಮಯದಲ್ಲಿ ಸ್ಪೆಷಲಿ ನಮಗೆ ಕಾಫಿಯಲ್ಲಿರುವಾಗ, ಈವನ್ ಫೀವರಲ್ಲಿರುವಾಗ ಯೋಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ವಾಯ್ಸ್ ಕೂಡ ಸರಿ ಆಗ್ತಾ ಇರಲಿಲ್ಲ ಅಲ್ವಾ, ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೆ. ಹಸ್ಬೆಂಡಂತೂ ಅವರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮನೆಯಲ್ಲೇ ಮಾಡ್ತಾಯಿದ್ರು. ನಂತರ ಅವರಿಗೆ ಸಹ ಫುಲ್ ಹೆಲ್ತ್ ಪ್ರಾಬ್ಲಮ್ ನನಗೆ ಮತ್ತು ಅವರಿಗೆ ಒಟ್ಟಿಗೆ ಬಂದಿತ್ತು. ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ನಾನು ರೆಡಿ ಆಗ್ತಾ ಇದ್ದೀನಿ ಯೋಗಕ್ಕೆ ಹೋಗಲಿಕ್ಕೆ. ಯೋಗಕ್ಕೆ ಹೋಗುವ ಮುಂಚೆ ನಮಗೆ 1 ಲೀಟರ್ ವಾಮ್ ವಾಟರ್ ಕುಡಿಲಿಕ್ಕಿರುತ್ತೆ. ನಂತರ ಫ್ರೆಶನ್ ಅಪ್ ಆಗಿ ನಾವು ಯೋಗಕ್ಕೆ ಹೋಗುವಂಥದ್ದು. ಹಾಗೆ ಈ ಎಲ್ಲೋ ಟಿ ಶರ್ಟ್ ಎಲ್ಲ ಹಾಕಿ ಹೋಗಬೇಕಾದ್ರೆ ಏನೋ ಒಂಥರ ಸ್ಪೆಷಲ್ ಫೀಲಿಂಗನ್ನು ಕೊಡುತ್ತೆ. ನಾವು ಯೋಗ ಕ್ಲಾಸಿಗೆ ಹೋಗಿ ಇವಾಗ 1-2-3 ವಾರ ಆಗಿತ್ತು ಕಾಣಬೇಕು. ಸೊ ಆ ಸಮಯದಲ್ಲಿ ಯಾರೆಲ್ಲ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಬಂದಿದ್ದೀರ ನೋಡಿ, ಅಂಥವರಿಗೆ ಈ ಒಂದು ಟಿ ಶರ್ಟನ್ನು ಕೊಡ್ತಾರೆ. ಅವರಿಗೆ ತುಂಬ ಖುಷಿ ಆಗ್ತಾಯಿತ್ತು ಇದನ್ನು ವೇರ್ ಮಾಡಿಬಿಟ್ಟು ಇವತ್ತು ಯೋಗ ಕ್ಲಾಸಿಗೆ ಹೋಗಲಿಕ್ಕೆ. ಒಂದು ಫ್ರೆಶ್ನೆಸ್ ನೋಡ್ಬೋದು ನೀವು. 4 ಗಂಟೆಗೆ ಎದ್ದೇಳಿದ್ರು ಕೂಡ ಒಂದು ಜಡ ಆಲಸ್ಯತನೆಲ್ಲ ಇರ್ತಾ ಇರಲಿಲ್ಲ, ಅಷ್ಟೊಂದು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದೀನಿ ನಾನು. ನನಗೇನು ಖುಷಿ ಆಗ್ತಾ ಇದೆ. ಹಾಗೆ ನೋಡ್ಬೋದು ಫುಲ್ ಕತ್ತಲೆ. 4 ಗಂಟೆಗೆ ನಾನು ಮೊದಲಿಗೆ ದೇವರಿಗೆ ಹೂವನ್ನು ಇಟ್ಟು ನಂತರ ಸ್ವಲ್ಪ ಪ್ರೇಯರನ್ನೆಲ್ಲ ಮಾಡಿಬಿಟ್ಟು ನಂತರ ಹೊರಡುವಂಥದ್ದು. ಅದೇ ರೀತಿ ಇವತ್ತು ಕೂಡ ಮಾಡಿಕೊಳ್ತಾ ಇದ್ದೀನಿ. ಕೆಲವರು ಅಂದ್ಕೊಳ್ಬೋದು ಯಾತಕ್ಕೆ ಈ ಯೋಗ ಎಲ್ಲ ಅಂಥೇಳಿ, ಆದರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಲೈಫಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿ ನಾವು ಇರಲೇಬೇಕು. ಒಂದು ಥರದ ಒಂದು ಎಕ್ಸಸೈಸಲ್ಲಿ ನಾವು ಖಂಡಿತವಾಗ್ಲೂ ತೊಡಗಿಕೊಳ್ಬೇಕು ನಮ್ಮನ್ನೇ ನಾವು. ಅದು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಹಾಗೆಯೇ ನಮಗೆ ನಮ್ಮ ಬಾಡಿಗೆ ಕೂಡ ತುಂಬ
ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಪರ್ಸ್ನಲಾಗಿ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೋಸ್ಕರ ಇಷ್ಟು ಇಂಟ್ರೆಸ್ಟಲ್ಲಿ ನಾನು ಹೋಗ್ತಾ ಇರುವಂಥದ್ದು. 48 ಡೇಸ್ ನನಗೆ ಕಂಟಿನ್ಯೂಸ್ ಆಗಿ ಹೋಗಲಿಕ್ಕೆ ಬೇಕಿತ್ತು. ಆದರೆ ಏನು ಮಾಡೋದಿಲ್ಲ, ಹೆಲ್ತ್ ಕೆಲವೊಮ್ಮೆ ಕೈ ಕೊಟ್ಟು ಬಿಟ್ಟರೆ ಎಂಥ ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ಆ ಸಮಯದಲ್ಲಿ ನಾನು ಸ್ಟಾಪ್ ಮಾಡಿದೆ ಹೋಗಲಿಕ್ಕೆ. ಆದರೆ ಇದನ್ನು ನಾನು ಯಾವತ್ತೂ ಕೂಡ ಬಿಡೋದಿಲ್ಲ. ಇದನ್ನು ನಾನು ಖಂಡಿತವಾಗಿ ಕಂಟಿನ್ಯೂಸ್ಲಿ ಇದನ್ನು ಫಾಲೋ ಮಾಡ್ತೀನಿ. ಯಾಕಂತ ಹೇಳಿದರೆ ಇದರ ರಿಸಲ್ಟ್ ಆವಾಗಲೇ ಸಿಗೋದಿಲ್ಲ. ಇಲ್ಲಿ ನೋಡ್ಬೋದು, ಇಷ್ಟು ಮಂದಿ ನಾವು ಇರ್ತಾ ಇದ್ವಿ ಫುಲ್ ಹಾಲಲ್ಲಿ. ಇವತ್ತು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿ ಎಲ್ಲರೂ ಬಂದಿದ್ದರು. ಹಾಗೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು ನೋಡಲಿಕ್ಕೆ ಕೂಡ. ಹಾಗೆ ಇವತ್ತು ವಾಪಸ್ ಬಂದ ನಂತರ ನಾನಿಲ್ಲಿ ಈ ಕಪ್ಪ ರೊಟ್ಟಿ ಅಂತೇಳಿ ಹೇಳ್ತಾರೆ ನೋಡಿ, ನಾವು ಓಡ್ಪೊಳೆ ಅಂತೇಳಿ ಹೇಳ್ತೀವಿ. ಹಾಗೆ ಅದನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಹಸ್ಬೆಂಡ್ ಕೂಡ ಬಂದಿದ್ದರು ಓಡ್ಪೊಳೆ ಮಾಡಲಿಕ್ಕೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ಇವತ್ತು ಒಂದು ಲೊಕೇಶನಿಗೆ ಶೂಟಿಂಗನ್ನು ಮಾಡಲಿಕ್ಕೆ. ನಮ್ಮದೊಂದು ಸಣ್ಣ ಪ್ರಯತ್ನ. ಯಾರು ಕೃಷಿ ಸಾಧಕರೆಲ್ಲ ಇದ್ದಾರೆ ನೋಡಿ, ನೀವು ತುಂಬ ಸರ್ತಿ ನೋಡ್ಬೋದು. ನಾನು ನನ್ನ ಯೂಟ್ಯೂಬಲ್ಲೆಲ್ಲ ವೀಡಿಯೋಸನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಅಲ್ಲಿ ಹೋಗಿ ನಾವು ಕೃಷಿ ಸಾಧಕರ ಮನೆಗೆ ಹೋಗಿ ಅವರ ತೋಟದಲ್ಲಿ ಅವರ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನು ಅವರ ಜೊತೆಗೆ ಸಂದರ್ಶನ ಮಾಡಿ ಒಂದು ಜನರಿಗೆ ತಿಳಿಸುವಂಥ ಪ್ರಯತ್ನ, ಹಾಗೆ ಅವರಿಗೆ ಒಂದು ಅವರ ಕೆಲಸದಲ್ಲಿ ಹುರಿದುಂಬಿಸುವಂಥದ್ದು. ಯಾಕಂತ ಹೇಳಿದ್ರೆ ಕೃಷಿಕರು ನಿಜವಾಗ್ಲೂ ಮಾಡುವಂತಹ ಸಾಧನೆ ಇದೆ ನೋಡಿ, ಎಲ್ಲರ ಕಣ್ಣಿಗೆ ಅದು ಕಾಣೋದಿಲ್ಲ. ಹಾಗಾಗಿ ಅದನ್ನು ಒಂದು ನಮ್ಮ ಊರಿನಲ್ಲಿ, ನಮ್ಮ ಅಕ್ಕಪಕ್ಕದ ಊರಿನಲ್ಲಿ ಎಷ್ಟು ಸಾಧಕರಿದ್ದಾರೆ, ಸೊ ಅವರ ಒಂದು ಪ್ರಯತ್ನವನ್ನು ನಮ್ಮ ಒಂದು ಮಾಧ್ಯಮದ ಮುಖಾಂತರ ಜನರಿಗೆ ತೋರಿಸುವ ಅಂಥೇಳಿ ಆ ಒಂದು ಇಂಟೆನ್ಷನಲ್ಲಿ ನಮ್ಮಿಂದ ಆದಷ್ಟು ನಾವು ಪ್ರಯತ್ನವನ್ನು ಚಾನಲ್ ಮುಖಾಂತರ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಬಂದಿದ್ದೀವಿ ಕಳಿಯ ಗ್ರಾಮದ ಒಂದು ಕೃಷಿ ಸಾಧಕರ ಮನೆಗೆ. ಸೊ ಇದೆಲ್ಲ ವೀಡಿಯೋಸ್ ನಿಮಗೆ ಇನ್ನೆಲ್ಲೂ ಫ್ಯೂಚರಲ್ಲಿ ಸಿಗುತ್ತೆ, ಒಂದೊಂದಾಗಿ ನಾವು ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಇವರು ಈ ಒಂದು ಕೃಷಿಕರು ಯಾರಿದ್ದಾರೆ ನೋಡಿ, ಇವರ ಒಂದು ಆಲೋಚನೆಯನ್ನು ಒಂದು ದೃಢವಾಗಿ ಮಾಡಿಬಿಟ್ಟು ಅವರೇ ಮನೆಯನ್ನು ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು, ಇಷ್ಟೊಂದು ಯುನೀಕ್ ಆಗಿರುವಂತಹ ಇಟ್ಟಿಗೆಯ ಮನೆ. ಸೊ ಇದಕ್ಕೆ ಯಾರು ಸಹ ಕಾಂಟ್ರಾಕ್ಟರ್ ಆಗಿರ್ಬೋದು, ಯಾರು ಸಹ ಕೆಲವೊಂದು ಕೆಲಸಗಾರರನ್ನು ಇಟ್ಟು ಅವರೇ ಇಂಜಿನಿಯರ್ ಆಗಿ ಅವರೇ ಅಷ್ಟೊಂದು ಅವರು ಓದಲಿಲ್ಲ ಕೂಡ, ಆದರೆ ಅವರು ತುಂಬ ಒಂದು ಇದರ ಬಗ್ಗೆ ಏನು ಹೇಳ್ತಾರೆ, ತುಂಬ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತುಂಬ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಈ ಒಂದು ಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನೇ ನಮಗೆ ತೋರಿಸ್ತಾ ಇದ್ರು. ತುಂಬಾ ಯುನೀಕ್ ಆಗಿರುವಂಥ ಮನೆ, ನಮಗಂತೂ ತುಂಬ ಇಷ್ಟ ಇದೆ. ಹಾಗೆ ಲೋ ಬಜೆಟಲ್ಲಿ ಅವರು ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು, ಇದೇ ಅವರ ದನದ ಹಟ್ಟಿ. ಇವರ ಒಂದು ಕತೆ ಏನಿದೆ ನೋಡಿ, ಕೃಷಿ ಸಾಧನೆಯ ಕತೆ ನಿಜವಾಗ್ಲೂ ತುಂಬ ನಮಗೆ ಹುರಿದುಂಬಿಸುತ್ತೆ. ಯಾಕಂತ ಹೇಳಿದರೆ ಅವರು ಸೌದಿಯಲ್ಲಿಯ ಕತರಲ್ಲಿ ಅಬ್ರಾಡಲ್ಲಿ ಎಲ್ಲೋ ಇದ್ದರು ಅವರು ಎಷ್ಟೋ ವರ್ಷ ನೋಡಿ ಇವರೇ. ಹಾಗೆ ಅಲ್ಲಿ ಹೋಗಿ ಆದ ನಂತರ ಅವರಿಗೆ ಹೆಲ್ತ್ ಇಶ್ಯೂಸ್ ಬಂದಿತ್ತು, BP ಶುಗರಲ್ಲಿ ಸ್ಟಾರ್ಟ್ ಆಗಿತ್ತು ಅಂಥೇಳಿ. ಅವರ ವೈಫ್ ಏನಿದ್ದಾರೆ ನೋಡಿ, ಅವರು ಸಹ ಒಳ್ಳೆ ಎಜುಕೇಟೆಡ್. ಅವರನ್ನು ವಾಪಸ್ ಇಲ್ಲಿ ಕರೆದು ಇಲ್ಲಿ ಅವರು ಲ್ಯಾಂಡನ್ನು ಪರ್ಚೇಸ್ ಮಾಡಿ ನಂತರ ನೋಡಿ ಕೃಷಿಯನ್ನು ಮಾಡಿದ್ದಾರೆ. ಇಷ್ಟೊಂದು ಏನು ಹೇಳ್ತಾರೆ, ಚೆನ್ನಾಗಿ ಅವರು ಇದನ್ನು ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದರೆ, ಅವರೇ ಸ್ವತಃ ಇದನ್ನೆಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ಬಿಲ್ಡ್ ಮಾಡುವಂಥದ್ದು ಆಗಿರ್ಬೋದು, ಹಾಗೆಯೇ ಇದರ ಒಂದು ಗೊಬ್ಬರ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿ ಶೇಖರಣೆ ಮಾಡುವಂಥದ್ದು, ಪ್ರತಿಯೊಂದು ಕೂಡ ಸೂಪರಾಗಿ ಮಾಡಿದ್ದಾರೆ. ಹಾಗೆ ಅವರ ಮಿಸ್ಸಸ್ ಕೂಡ ಹಾಗೆಯೇ ತುಂಬ ಅವರಿಗೆ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಅವರು ಹೇಳ್ತಾ ಇದ್ದರು, ಇಲ್ಲಿ ಅವರು ಕೃಷಿಯನ್ನು ಸ್ಟಾರ್ಟ್ ಮಾಡಿ ಆದ ನಂತರ ಅವರು ಅಬ್ರಾಡಲ್ಲಿದ್ದರು. BP ಶುಗರ್ ಅಂತ ಹೇಳಿ ಇಲ್ಲಿ ಅವರ ಏನು ಟ್ರೀಟ್ಮೆಂಟ್ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ಅಂತೇಳಿ ಬಂದಿದ್ದರು. ಇಲ್ಲಿ ಬಂದು ಕೃಷಿಯನ್ನು ಮಾಡಿ ಇಲ್ಲಿ ಅವರು ಜೀವನವನ್ನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿ ಆದ ನಂತರ ಅವರಿಗೆ BP ಶುಗರ್ ಇವಾಗ ಅದರಷ್ಟಿಗೆ ಹೊರಟೋಗ್ಬಿಟ್ಟಿದೆ. ಯಾವುದೇ ರೀತಿಯಾದಂಥ ಮೆಡಿಸಿನ್ ಕೂಡ ಅವ್ರು ಮಾಡಲಿಲ್ಲ. ಇದನ್ನು ನೋಡುವಾಗಲೇ ಎಷ್ಟೊಂದು ಖುಷಿಯಾಗುತ್ತೆ ಅಂತ ಹೇಳಿದರೆ, ಒಂದು ಕೃಷಿಯಲ್ಲಿ ಅಷ್ಟೊಂದು ನಮಗೆ ಏನು ಹೇಳ್ತಾರೆ, ಸಮಾಧಾನ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ನೋಡಿ. ಅದರಲ್ಲಿ ಎಷ್ಟೋ ನಮ್ಮ ಕಾಯಿಲೆಗಳೆಲ್ಲ ಗುಣ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವರೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಹಾಗೆಯೇ ಅವರ ಮಿಸ್ಸಸ್ ನಮಗೆಲ್ಲ ಹೇಳ್ತಾಯಿದ್ರು ಯಾವ ರೀತಿ ಅವರಿಗೆ ಇವಾಗ BP ಶುಗರ್ ಇದ್ದು ಟ್ಯಾಬ್ಲೆಟ್ಸ್ ಎಲ್ಲ ನಾವು ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿ. ಹಾಗೆ ತುಂಬಾ ಖುಷಿಯಾಗುತ್ತೆ ಇದನ್ನೆಲ್ಲ ಕೇಳುವಾಗಲೇ. ಯಾಕಂತ ಹೇಳಿದರೆ ಅಷ್ಟೊಂದು ಪವರ್ ಇದೆ ಈ ಪ್ರಕೃತಿಗೆ.
ಯಾಕಂತೇಳಿದರೆ ನಾವು ಪಾಸಿಟಿವಿಟಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸದಲ್ಲಿ ಕೂಡ ಅದರ ಒಂದು ಸಮಾಧಾನ ಕೊಡುವಂಥ ಆ ಒಂದು ನೆಮ್ಮದಿನೇ ಬೇರೆಯೇ ಆಗಿರುತ್ತೆ. ಹಾಗಾಗಿ ಅದರಲ್ಲೇ ಎಷ್ಟೋ ಕಾಯಿಲೆಗಳು ಗುಣ ಆಗುತ್ತೆ. ಅಲ್ಲಿ ಹೋಗಿ ನಾವು ಅವರ ಜೊತೆಗೆ ಮಾತನಾಡಿ ಎಲ್ಲ ಆದ ನಂತರ ನಾವು ಅದೇ ಕಳಿಯ ಗ್ರಾಮದಲ್ಲಿ ಇನ್ನೊಬ್ಬ ರೈತ ರಮಾನಂದ್ ನಾಯ್ಕ್ ಅಂತೇಳಿ ಇವರ ವಿಡಿಯೋನ ನಾವು ಆಲ್ರೆಡಿ ಪೋಸ್ಟ್ ಮಾಡಿದ್ದೀವಿ. ನೀವು ಚೆಕ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಬೋದು. ಸೊ ಇವರ ಒಂದು ತೋಟಕ್ಕೆ ಬಂದಿದ್ವಿ. ಇವರು ಮಿಶ್ರ ಬೆಳೆಯನ್ನೆಲ್ಲ ಬೆಳೆಸಿದ್ದಾರೆ. ಹಾಗೆಯೇ ಇವರ ಗದ್ದೆಯಲ್ಲಿ ಇವರು ಅಕ್ಕಿಯನ್ನೆಲ್ಲ ಮಾಡ್ತಾರೆ. ಹಾಗೆ ಅವರು ಹೇಳ್ತಾಯಿದ್ರು ಯಾವ ರೀತಿ ಅವರು ಮಕ್ಕಳನ್ನು ಅವರದ್ದು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಕೃಷಿಗೆ. ಹಾಗೆಯೇ ಅವರು ಯಾಕೆ ಅವರ ಎಜುಕೇಷನನ್ನು ಬಿಟ್ಟರು, ಯಾಕಂದರೆ ಅವರ ತಂದೆ ಕೂಡ ಕೃಷಿಯಲ್ಲಿ ತೊಡಗಿದ್ರು. ಅದಕ್ಕೋಸ್ಕರ ಅವರು ಕೃಷಿಯಲ್ಲೇ ಅವರ ಜೀವನವನ್ನು ಮುಂದುವರಿಸಬೇಕಾಯಿತು. ಆದರೆ ಅದರಲ್ಲಿ ಅವರಿಗೆ ಸಿಕ್ಕಂಥ ನೆಮ್ಮದಿ ಅಷ್ಟಿಷ್ಟಲ್ಲ. ಅದರೆಲ್ಲ ನಮಗೆ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳ್ತಾಯಿದ್ರು. ಒಂದು ವೇಳೆ ನೀವು ಆ ವಿಡಿಯೋವನ್ನು ಮಿಸ್ ಮಾಡಿದ್ದೀರಾದರೆ ಖಂಡಿತವಾಗ್ಲೂ ನೋಡಿ, ನಿಮಗೆ ಸಹ ತುಂಬ ಇನ್ಸ್ಪಿರೇಷನ್ ಸಿಗ್ಬೋದು. ಹಾಗೆ ನಾನು ವೀಡಿಯೋಸನ್ನೆಲ್ಲ ಶೂಟ್ ಮಾಡಿಬಿಟ್ಟು ವಾಪಸ್ ಬಂದ ನಂತರ ಜೋಶ್ವನಿಗೆ ಪಿಕ್ ಮಾಡಲಿಕ್ಕೆ ಅಂತೇಳಿ ಬಂದಿದ್ದೆ. ಹಾಗೆ ಅವನಿಗೆ ಜೋರು ಹಶ್ವಾಕಿತ್ತು ಅಂತೇಳಿ ಹೇಳಿದ್ದಕ್ಕೆ ನಾನು ಸಹ ಮನೆಗೆ ಹೋಗಿರಲಿಲ್ಲ, ಡೈರೆಕ್ಟಾಗಿ ಅವನಿಗೆ ಪಿಕ್ ಮಾಡಲಿಕ್ಕೆ ಬಂದಿದ್ದೆ. ಹಾಗೆ ಅವನಿಗೆ ಇಲ್ಲಿ ಹೊರಗಡೆ ದುರ್ಗಕ್ಕೆ ಬಂದು, ಇಲ್ಲಿ ದುರ್ಗ ಅಂತೇಳಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಅವನಿಗೆ ಇಷ್ಟ ಆಗಿರುವಂತಹ ಜ್ಯೂಸ್ ಎಲ್ಲ ತೆಗೆದುಕೊಟ್ಟು ಅಲ್ಲಿ ಫಸ್ಟ್ ಫ್ಲೋರಲ್ಲಿ, ಅದೇ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಹೊಸತು ಟಾಯ್ಸಿದ್ದು ಶಾಪ್ ಆಗಿದೆ. ಅದನ್ನು ಜಸ್ಟ್ ನೋಡ್ಕೊಂಡು ಬರೋಣ ಅಂಥೇಳಿ. ಅಂತ ಹೇಳಿದರೆ ಟಾಯ್ಸ್ದು ಶಾಪ್ ಇದ್ದರೆ ಗೊತ್ತಿದೆಯಲ್ವಾ, ಸ್ಪೆಷಲಿ ಜೋಶ್ವ ಅದನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಅವನಿಗೆ ಏನಾದರೂ ಒಂದು ಸಣ್ಣ ಐಟಮ್ ಆದರೂ ಬೇಕು, ಹಠ ಮಾಡುವಂಥದ್ದೆಲ್ಲ ಅವನದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಸಹ ಜಸ್ಟ್ ನೋಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೆ. ಆದರೆ ಇಲ್ಲಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯ್ತಾಯಿತ್ತು. ತುಂಬ ಯುನೀಕ್ ಈ ಟಾಯ್ಸ್ ಎಲ್ಲ ಇತ್ತು, ತುಂಬ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇತ್ತು. ಹಾಗೆ ನಾನು ಸ್ವಲ್ಪ ನೋಡಿಕೊಂಡು ನಂತರ ಇಲ್ಲಿ ಯಶ್ವನಿಗೆ ಒಂದು ಟಾಯನ್ನು ಕೂಡ ತಗೊಂಡು ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನಮ್ಮದು ಸಿಂಗಿಂಗ್ ಆಗ್ತಾಯಿದೆ. ನನಗೆ ಸಂಜೆ ಬಂದುಬಿಟ್ಟು ಸ್ವಲ್ಪ ಆಫೀಸ್ ಪೆಂಡಿಂಗ್ ಕೆಲಸ ಇತ್ತು ಅಂತೇಳಿ ನಾನು ಕೂತ್ಕೊಂಡಿದ್ದೆ. ಆದರೆ ಅವ್ನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಜೊತೆಗೆ ಹಾಡು ಸಿಂಗ್ ಮಾಡಮ್ಮ, ನನ್ನ ಜೊತೆಗೆ ಆಟ ಆಡು, ಇದೇ ನಮ್ಮದು ಪ್ರತಿನಿತ್ಯ ಕೂಡ ಇದೇ ರಿಪೀಟ್ ಆಗ್ತಾ ಇರ್ತದೆ. ಅವನು ಆಟ ಆಡು ಅಂಥೇಳಿ. ಹಾಗೆ ಇಲ್ಲಿ ಪದ್ಯ ಎಲ್ಲ ಹೇಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅವನಿಗೆ ಸ್ವಲ್ಪ ಎಂಟರ್ಟೈನ್ ಮಾಡ್ತಾ ಇದ್ದೀನಿ ನಾನು ಕೂಡ. ಸೊ ಇದೇ ಆಗಿತ್ತು ಇವತ್ತಿನ ಒಂದು ಸಿಂಪಲ್ ಆಗಿರುವಂಥ ವ್ಲಾಗ್. ಇನ್ನೊಂದು ವ್ಲಾಗ್ ಕೂಡ ನಾನು ಶೂಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ವಾಯ್ಸ್ ಓವರ್ ನಾನು ಹಾಕಿರಲಿಲ್ಲ. ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಒಂದು ವೇಳೆ ನಿಮ್ಗೆ ಇಷ್ಟವಾಗಿದ್ದರೆ ಈ ವ್ಲಾಗ್ ಖಂಡಿತವಾಗ್ಲೂ ಲೈಕ್ ಮಾಡಿ ಫ್ರೆಂಡ್ಸ್. ನನ್ನಿಂದ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾಡಲಿಕ್ಕೆ ವೀಡಿಯೋಸನ್ನು. ಮುಂಚಿನ ಥರ ಇವಾಗ ರೆಗ್ಯುಲರ್ ಆಗಿ ಇಲ್ಲ, ಆದರೆ ಖಂಡಿತವಾಗ್ಲೂ ನಾನು ರಿಟರ್ನ್ ಬರ್ತೀನಿ. ಹಾಗೆಯೇ ವ್ಲಾಗ್ಸನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾವು ತುಂಬ ಆ್ಯಕ್ಟಿವ್ ಆಗಿದ್ದೀವಿ. ಗ್ಲೆನ್ಸಿಸ್ ವ್ಲಾಗ್ಸ್ ಅಂತೇಳಿ ನಮ್ಮ ಇನ್ಸ್ಟಾಗ್ರಾಮ್ ID ಇದೆ. ಒಂದು ವೇಳೆ ನೀವು ಅಲ್ಲಿ ನಮಗೆ ಫಾಲೋ ಮಾಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಅಲ್ಲಿ ಫಾಲೋ ಮಾಡಿ. ನಿಮಗೆ ಒಳ್ಳೊಳ್ಳೆ ಎಂಟರ್ಟೈನಿಂಗ್ ಆಗಿರುವಂಥ ವೀಡಿಯೋಸ್ ಎಲ್ಲ ನಾನು ಮತ್ತು ಹಸ್ಬೆಂಡ್ ಸೇರಿ ಮಾಡ್ಕೊಳ್ತಾ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಹೋಪ್ ನಿಮ್ಗೆ ಇಷ್ಟ ಆಗಿರ್ತೀನಿ ಅಂತ ಭಾವಿಸ್ತೀನಿ. ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.